ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಕೊಡುವಂಥ ಮಡ್ಲಕ್ಕಿ ಇಲ್ಲ ಲಕ್ಷ್ಮಿ ಜೊತೆ ಇಡುವಂತಹ ಮಡ್ಲಕ್ಕಿ ತಟ್ಟೆಯಲ್ಲಿ ಯಾವುದ್ಯಾವುದೋ ವಸ್ತುಗಳನ್ನು ಇಡಬೇಕು, ಯಾವುದೋ ಸಾಮಗ್ರಿಗಳನ್ನು ಇಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋನ ಕಂಟಿನ್ಯೂಸ್ ನೋಡಿ. ಮೊದಲನೇದಾಗಿ ಸೀರೆ ನೀವು ಆಲ್ರೆಡಿ ತಾಯಿಗೆ ಉಡಿಸಿರ್ತೀರ, ಸೊ ನೀವು ಸೀರೆ ಬಿಡಿ. ಆಮೇಲೆ ಒಂದು ತಟ್ಟೆಯನ್ನು ತಗೊಳ್ಬೇಕಾಗುತ್ತೆ. ನಿಮ್ಮ ಮನೇಲಿ ಇರ್ತಕ್ಕಂಥ ತಟ್ಟೆಯನ್ನೇ ತಗೊಳ್ಳಿ. ಮೊದಲನೇದಾಗಿ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿ, ಬಳೆ, ನೀವು ಯಾವುದಾದ್ರೂ ಬಳೆ ಹಾಕ್ಬೋದು. ಹಸಿರುದಾದ್ರೂ ಪರವಾಗಿಲ್ಲ, ಕೆಂಪುದಾದ್ರೂ ಪರವಾಗಿಲ್ಲ, ಬಳೆಯನ್ನು ಇಡಿ. ಆಮೇಲೆ ಒಂದು ಹಾಫ್ ಕೊಬ್ಬರಿ, ಅರ್ಧ ಕೊಬ್ಬರಿ ತೊಗೋಬೇಕಾಗುತ್ತೆ. ಅದರಲ್ಲಿ ಪಪ್ಪು ಅಂತ ಹೇಳ್ತೀವಿ ನಾವು, ಕಡಲೆ, ಪುಟಾಣಿ, ಹುರ್ಗಡ್ಲೆ ಅಂತ ಹೇಳ್ತೀವಿ, ಅದನ್ನು ಇಡಬೇಕಾಗುತ್ತೆ. ಆಮೇಲೆ ಒಂದು ಅಚ್ಚು ಬೆಲ್ಲ ತೊಗೊಳ್ಳಿ. ಆಮೇಲೆ ಒಂದು ತೆಂಗಿನಕಾಯಿಯನ್ನು ತೊಗೋಬೇಕಾಗುತ್ತೆ. ಆಮೇಲೆ ಯಥಾಶಕ್ತಿ ನಿಮಗೆ ಹೂಗಳನ್ನು ತೊಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ, ಮಲ್ಲಿಗೆ ಹೂವು, ಗುಲಾಬಿ, ಸೇವಂತಿಗೆ ಹೂವನ್ನು ತೊಗೊಳ್ಳಿ. ಆಮೇಲೆ ಬಾಳೆಹಣ್ಣು ಅಥವಾ ನೀವು ಯಾವ ಹಣ್ಣಿದೆ ಮನೆಯಲ್ಲಿ ಆ ಹಣ್ಣು ತೊಗೊಳ್ಳಿ. ನಾನಿಲ್ಲಿ ಬಾಳೆಹಣ್ಣು ಸೇಬಣ್ಣು ಇತ್ತು, ಆ ಕಾರಣ ಬಾಳೆಹಣ್ಣು ಸೇಬಣ್ಣು ತೊಗೊಂಡಿದ್ದೀನಿ. ಆಮೇಲೆ ಇದು ಗಂಗಮ್ಮನ ಸಾಮಾನು ಅಂತ ಹೇಳ್ತಾರೆ. ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದರಲ್ಲಿ ಬಳೆ, ಅರಿಶಿನ, ಕುಂಕುಮ, ತಾಯಿಗೆ ಬೇಕಾದಂಥ ಬಾಚಣಿಕೆ, ಕನ್ನಡಿ ಎಲ್ಲ ಇರುತ್ತೆ. ಇದೊಂದು ಸೆಟ್ ಸಿಗುತ್ತೆ. ಇದು ಗಂಗಮ್ಮನ ಸಾಮಾನು ಅಂತ ಹೇಳ್ತಾರೆ. ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದೊಂದು ತಂದು ಈ ತಟ್ಟೆಯಲ್ಲಿ ಇಡಬೇಕಾಗುತ್ತೆ. ಆಮೇಲೆ ಬ್ಲೌಸ್ ಪೀಸು, ಯಾವುದಾದ್ರೂ ಒಂದು ಹೊಸದು ಬ್ಲೌಸ್ ಪೀಸು ನಿಮಗೆ ಇಷ್ಟವಾಗಿಂಥ ಕಲರು ಇಲ್ಲ ಇದ್ದರೆ ಇಡಿ. ಆಮೇಲೆ ಎಲೆ 5-9 ಎಲೆ ಇಡಿ. ನಾನಿಲ್ಲ 5 ಎಲೆ ಮತ್ತು 5 ಅಡಿಕೆ ಇಟ್ಟಿದ್ದೀನಿ. ಬಟ್ಲೆ ಅಡಿಕೆನೇ ತೊಗೋಬೇಕು, 5 ಬಟ್ಲೆ ಅಡಿಕೆ. ಆಮೇಲೆ ಅರಿಶಿನ ಕೊಂಬು ಒಂದು ಇಟ್ಟರೆ ಸಾಕು. ಆಮೇಲೆ ಯಥಾಶಕ್ತಿ ನಿಮಗೆ ಎಷ್ಟು ದಕ್ಷಿಣ ಇಡಬೇಕನ್ಸುತ್ತೋ ಅಷ್ಟು ದಕ್ಷಿಣ ಇಟ್ಬಿಟ್ಟು ಈ ಥರ ಎಲ್ಲ ಒಂದು ತಟ್ಟೆಯಲ್ಲಿ ಎಲ್ಲ ಜೋಡಿಸ್ಬಿಟ್ಟು, ತಾಯಿ ಪಕ್ಕದಲ್ಲಿ ನೀವು ವರಮಹಾಲಕ್ಷ್ಮಿ ಕೂರಿಸ್ತೀರಲ್ಲ ಅದ್ರ ಪಕ್ಕದಲ್ಲಿ ಮಡ್ಲಕ್ಕಿ ತಟ್ಟೆನ ಜೋಡಿಸ್ಬೇಕಾಗುತ್ತೆ. ಇದು ಎಲ್ಲ ಸಂಪೂರ್ಣವಾಗಿ ತಾಯಿಗೆ ಸಂಬಂಧಪಟ್ಟಂಥ ಮಡ್ಲಕ್ಕಿ ಸಾಮಾನು. ಇದನ್ನು ಆಮೇಲೆ ಏನು ಮಾಡಬೇಕು ಅಂತಂದರೆ, ಅಕ್ಕಿನ ನೀವು ಏನಾದರೂ ಸಿಹಿ ಪದಾರ್ಥ ಆಗಿ ಉಪಯೋಗ ಮಾಡ್ಕೋಬೋದು. ಇಲ್ಲ ನೀವು ಇದನ್ನು ದೇವಸ್ಥಾನಕ್ಕೆ ಏನಾದರೂ ಕೊಡ್ತೀನಿ ಅಂದರೆ ಇದು ಫುಲ್ ತಾಂಬೂಲ ಸಮೇತ, ಅಂದರೆ ಈ ತಟ್ಟೆ ಸಮೇತನೂ ಇದರಲ್ಲಿ ಏನೇನಿದೆ ಎಲ್ಲನೂ ಮತ್ತು ಹೆಣ್ಣು ದೇವರಿಗಾಗಲಿ ಕೊಡಬಹುದು. ಇಲ್ಲ ಅಂತಂದರೆ ನೀವೇ ಯೂಸ್ ಮಾಡ್ಕೋಬೋದು ಮನೆಯಲ್ಲಿ. ಇದಾಗಿತ್ತು ತಾಯಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡುವಂಥ ಮಡ್ಲಕ್ಕಿ ತಟ್ಟೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉಪಯುಕ್ತ ಮಾಹಿತಿಯೊಂದಿಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು.